ಎಂಬಂತ ಚಿಂತೆಯಲ್ಲಿ ನಾನಿದ್ದೆ. ನಮ್ಮದು ಬೊಬ್ಬೆ ಜಾಸ್ತಿ ಆಯ್ತು, ಬೇರೆ ಎಂತ ಕೇಳುದಿಲ್ಲ. ತಮ್ಮ ಸ್ವಲ್ಪ ಬೊಬ್ಬೆ ಇರ್ಲಿ, ಒಳ್ಳೆಯ ಕಾರ್ಯಕ್ಕೆ ಬೇಕದು ಬೇಕು. ನಿನಗೆ ಏನಾದ್ರೂ ಸಿಕ್ಕಿದ್ದೇನೋ? ಅಣ್ಣ, ಜಲವನ್ನು ಅರಸಿ 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 ಸಾಗುತ್ತಾ ಸಾಗುತ್ತಾ ಕೈ ಕಾಲು ಬಡಿಯುತ್ತಾ ಇಷ್ಟವರೆಗೆ ಬಂದದ್ದು ನನ್ನ ತಿರುಗಾಟ. ನೀನು ಪ್ರಯೋಜನಕ್ಕೆ ಇಲ್ಲ. ಈಗ ನನ್ನ ಕಣ್ಣಿಗೆ ಚಿಕ್ಕದಾದಂತ ಪ್ರಾಣಿಯೊಂದು ಬಿತ್ತು. ಸಣ್ಣದು ಕಣ್ಣಿಗೆ ಬಿತ್ತು. ನೀನು ಯಾವುದಕ್ಕೂ ಆಗಲಿಕ್ಕಿಲ್ಲ. ಹಾಗಲ್ವೋ? ಸಿಕ್ಕಿದ ನಿನಗೋ ಚಿಕ್ಕವನವನು ಪಕ್ಕನೆ ಕಮಲದಲ್ಲಿ. ನಿಮ್ಮ ಸಾಹಿತ್ಯಕ್ಕೆ ಬೆಂಕಿ ಬೀಳಲಿಕ್ಕೆ ಇಲ್ಲಿ ಹಸಿವೆಯಲ್ಲಿ ಸಾಹಿತ್ಯ ಸಾಹಿತ್ಯ ಅಂತ ಗ್ರಹಿಸಿದ್ಯೋ? ಇದು ಬಾಯಿಗೆ ಬಂದಂತ ಮಾತು. ತಮ್ಮ, ಚಿಕ್ಕದಾದಂತಹ ಪ್ರಾಣಿಯೊಂದು ಅರಳಿರುವಂತಹ ಕಮಲದ ಮೇಲೆ ಗಡಗಡ 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 ನಡುಗುತ್ತಾ ಕುಳಿತಿರುವಂತಹ ದೃಶ್ಯವನ್ನು ಕಂಡೆ. ಎಲ್ಲಿಯಾದ್ರೂ ಕಮಲ ಮುದುಡಿದ್ರೆ ಅದರ ಒಳಗೆ ಅದಕ್ಕಿಂತ ಮೊದಲೇ ನಾವು ತೆಗಿಬೇಕು ಎಂಬ ಕಾರಣಕ್ಕಾಗಿ ಹಾಗೆ ಬಿಟ್ಟು ಬಂದಿದ್ದೇನೆ. ನಿನಗೆ ವಿಷಯವನ್ನು ತಿಳಿಸಿದ್ದೇನೆ. ನೋಡಿದ್ಯಾ ತಾನೇ ನೀನು? ಇಲ್ಲ, ತಮ್ಮ, ನನ್ನನ್ನು ಕಟ್ಟಿಕೊಂಡು ಯಾವ ನೀರನ್ನು ಹುಡುಕಲಿ? ನನ್ನ ಬೆರಳ ತುದಿಯನ್ನೊಮ್ಮೆ ನೋಡು. ನಿನ್ನ ಬೆರಳ ತುದಿಯಲ್ಲಿ ಇಷ್ಟು ಒಂದು ಉಗುರು, ಅದನ್ನು ತುರಿಸಿ 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 ಇಷ್ಟು ಕೊಳೆ ತುಂಬಿದೆ. ನಿನಗೆ ತೆಗಿಲಿಕ್ಕೆ ಸಂಕಟ. ನಿನಗೆ ತಲೆ ಸರಿ ಇಲ್ಲ. ಹಾಗಲ್ವೋ? ಬೆರಳ ತುದಿಯಲ್ಲಿ ಉಗುರುಂಟು ನನಗೆ ಗೊತ್ತಿಲ್ವಾ? ಹಾಗಲ್ಲ, ನನ್ನ ಬೆರಳ ತುದಿಗೆ ನೇರವಾಗಿ ದೃಶ್ಯ ಬಿಟ್ಟು ನೋಡುತ್ತಾವೋ? ದೃಷ್ಟಿ ನೋಡುತ್ತಾವೋ? ನೋಡುತ್ತಾವೋ? ಜೀವಿ ನೋಡತ್ತೆ ಬಿಳಿ ಕಣ್ಣು ಪಿಳಿ 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 ಕಣ್ಣು ಪಿಳಿ 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 ನಮ್ಮನ್ನು ನೋಡುವಾಗ ಗಡಗಡ 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 ನಡುಗುತ್ತಾ ಉಂಟು. ಸರಿ ಅಣ್ಣ, ಒಂದು ಕೆಲಸ ಮಾಡುವಲ್ಲ, ನೀನು ಸ್ವಲ್ಪ ಹೊತ್ತು ನಿಲ್ಲು, ನಾನು ಅದನ್ನು ತಿಂದು ಮುಗಿಸಿ ಬರ್ತೇನೆ. ಅದಕ್ಕೆ ಕೆಲವರಿಗೆ ಒಳ್ಳೆಯದನ್ನು ತೋರಿಸಬಾರದು. ತೋರಿಸಿ ಬಿಟ್ರು ಮತ್ತೆ ಅವರಿಗೆ ಇಲ್ಲ, ನನಗೆ ಮತ್ತೆ ಅವನೊಟ್ಟಿಗೆ ನನಗೆ ಹಸಿವ ನಿನ್ನಾನೆ ಬರ ಅಣ್ಣ ಹೇಳು ಅಮ್ಮ, ನನಗೆ ಹಸಿವೆ ಆಗ್ತದೆ. ಆದ್ರೆ ನನಗಾಗುದಿಲ್ವೇನೋ? ಹಾಗಲ್ಲ, ಇದು ಒಟ್ಟಿಗೆ ಬಂದಿದ್ದೇವೆ. ನೋಡಿದ್ದು ನಾನು ಮೊದಲು, ನಾನು ತಿನ್ನುವುದು ಬೇಡ, ನೀನು ತಿನ್ನುವುದು ಬೇಡ, ಹಾಗೆ ಅಂತ ಇಬ್ಬರು ತಿನ್ನಬೇಕು. ಇಬ್ಬರು ತಿನ್ನದಿದ್ರೆ ಅಂತ ಆಗ್ತದೆ. ಏನಾಗ್ತದೆ? ಈಗ ನೀರಲ್ಲಿ ಕುಳಿತ ಉಂಟು, ಹೌದು, ಎಲ್ಲಿಯಾದ್ರೂ ನೀರಿನ ಒಳಗೆ ಪುಸಕ್ಕ ಹೋದ್ರೆ ಇಬ್ಬರಿಗೂ ಇಲ್ಲ. ಬಿಡಿ ಬಿಡಿ ಜಲದೊಳಗುವ ಮುನ್ನ ನೀರಿನ ಒಳಗೆ ಆಡುವುದಕ್ಕಿಂತ ಬದಲಾಗಿ ಈಗ ನಿನ್ನ ತೋರು ಬೆರಳುಗಳು ತಮ್ಮ ಜಾಗ್ರತೆ ಬೇಕು. ನಿನ್ನ ಬೆರಳುಗಳ ಎಡೆಯಿಂದ ಪುಡುಕನೆ ಪುಸ್ಕ ಹೋದ್ರೆ ಒಂದು ಕೆಲಸ ಮಾಡು, ಸಣ್ಣ ಪ್ರಾಣಿ ಇಲ್ಲ, ಒಂದು ಕೆಲಸ ಮಾಡು. ಏನೋ? ಆ ಕಡೆಯಿಂದ ನೀನು ಬಿಡಿ, ಸರಿ, ಈ ಕಡೆಯಿಂದ ನಾನು ಬಿಡಿ. ಎಷ್ಟು ಬಿಡಿ ಯಾರಿಗೆ ನೋಡೋಣ? ಎರಡೆರಡು ಬಿಡಿ.
ಬಚ್ಚಿಟ್ಟು ಕೊಡಿಸಲ್ಲ ಬಾಪಿ ಮಗನೇ. ನೀನು ಬಚ್ಚಿಟ್ಟುಕೊಂಡು ಮಲಗಿದ್ಯಲ್ಲ, ನನಗೆ ಸಿಕ್ಕುವುದನ್ನು ಬಿಟ್ಟು ಬಿಟ್ಟೆ. ನೀವು ಏನು ಹಣೆ ಬರಹ ಇಲ್ಲ. ಎಲ್ಲ ಕೆಲವರಿಗೆ ಯೋಗ ಬೇಕು. ಬದ್ದು ಬಿದ್ದುಕೊಂಡಿದ್ದಾನೆ ನೀರ ಮೇಲೆ. ಅಮ್ಮ ಹೇಳಿದರೆ ಅಣ್ಣ ಅಂತ ಕರೀಲಿಕ್ಕೆ ಮನಸ್ಸುಂಟು, ಬರುದಿಲ್ಲ. ನೀನು ಅಣ್ಣ ಆಗಿ ಬದುಕಿದ್ದಿ, ಇಲ್ಲದಿದ್ರೆ ನಿನ್ನ ಕಪಾಲ ಮೋಸ ಮಾಡ್ತಾ ಇದ್ದೆ. ಯಾಕೋ ಮತ್ತೆ ನೀನು ಅಡಗಿಸಿಟ್ಟುಕೊಂಡಿದ್ದೀಂತಲ್ಲ ನಾನು ಬಯಸಿ. ಎಲ್ಲ ಅದಾಗುದು. ಅಮ್ಮ ಮೊದಲೇ ಹೇಳಿದ್ದೇನೆ, ಜಾಗ್ರತೆಯಿಂದ ವರ್ತಿಸು. ಹೋಯ್ತಲ್ಲ, ಕೈ ಬಿಟ್ಟು ಹೋಯ್ತಲ್ಲ. ಅಣ್ಣ ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನೀನು ಓಡಿಸಿಕೊಂಡು ಬಂದೆ, ಹೌದು, ನಾನು ಕೂಡ ಓಡಿಸಿಕೊಂಡು ಬಂದೆ. ಅವನು ಓಡಿಕೊಂಡು ಬರುವಾಗ ಎದುರಾಗಿ ನಿಂತೆ. ನಿಂತಹ ಸಮಯದಲ್ಲಿ ನನ್ನ ಈ ಕೈಗಳನ್ನು ಬಾಚಿ ಅವನನ್ನು ಒಮ್ಮೆ ಹಿಡಿಯುವ ಅಂತ ಆಗುವಾಗ ಎದೆಗೆ ಮೆಟ್ಟಿ ತಲೆಗೆ ಕುಟ್ಟಿ ಎಲ್ಲಿ ಹೋಗಿ ಹಾಕುತ್ತಿಲ್ಲ. ಅದು ನಿನ್ನ ಉಪಾಯ ಫಲಿಸದೆ ಹೋದಕ್ಕೆ ಕಾರಣ ಉಂಟು. ನನ್ನನ್ನು ಸೇರಿಸದೆ ಹೋದ್ರೆ ಈ ಜನ್ಮದಲ್ಲಿ ನೀನು ಉದ್ಧಾರ ಆಗುದಿಲ್ಲ. ನಿನ್ನನ್ನು ಸೇರಿಸದಲ್ಲ, ಮತ್ತೆ ಅದಕ್ಕೆ ಕಾರಣವೇ ಬೇರೆ ಉಂಟು. ಏನು? ನೀರಿನ ಆಳದಲ್ಲಿ ಹೋಗುವಾಗ ನಿನ್ನ ಮತ್ತು ನನ್ನ ಕೈಯನ್ನು ಹೀಗೆ ಹಿಡಿದು ಅವನನ್ನು ಹೀಗೆ ಎತ್ತುವಂತಾಯ್ತು. ಆಗ ನಿನ್ನ ಕೈಗೆ ನನ್ನ ಕೈ ಸ್ಪರ್ಶ ಆಯ್ತು. ಅದರಲ್ಲಿ ಎಂತ ಎಣ್ಣೆ ಪಾಸ ಇತ್ತ ಯಾರಿಗೆ ತಮ್ಮ. ಇವನನ್ನು ಹೀಗೆ ಹಿಡಿಯುವಾಗ ತಮ್ಮ ಮತ್ತೆ ಒಂದಿದೆ, ಕೆಲವರು ದುಡಿಲಿಕ್ಕೆ ಮಾತ್ರ, ಕೆಲವರು ಸಂಬಳಕ್ಕೆ ಮಾತ್ರ. ಅಷ್ಟೇ, ನೀನು ದುಡಿಯುವುದಕ್ಕೆ ಮಾತ್ರ, ನೀನು ಸಂಬಳಕ್ಕೆ ಮಾತ್ರ. ಹೌದು, ನೋಡೋಣ. ಶ್ರಮ ಕೊನೆಗೊಳ್ಳುವುದಿಲ್ಲ. ಶ್ರಮ ಕೊನೆಗೊಳ್ಳುವುದಿಲ್ಲಲ್ಲ. ಮತ್ತೆ ಒಂದು ಕೆಲಸ ಮಾಡ್ಬೇಕು. ಹೇಗೆ? ಓದಿದಂತಹ ಜೀವಿ ಹೆಚ್ಚು ದೂರ ಕ್ರಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ. ಯಾಕೆ? ಅಷ್ಟು ಹಿರಿದಾದಂತಹ ಜಲದಿ ನಾವೇ ಹುಟ್ಟಿಕೊಂಡದ್ದು, ಇದು ಅಲ್ಲೇ ಮೊಳಕೆ ಹೊಡೆದು ಬಂದದ್ದಷ್ಟೇ. ಹೆಚ್ಚು ದೂರ ಕ್ರಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಬಲವೂ ಇರ್ಲಿಕ್ಕಿಲ್ಲ. ಹೋದಂತಹ ಗಮನವನ್ನು ಇರಿಸಿಕೊಂಡು ಅದನ್ನು ಬೆನ್ನಟ್ಟಿಕೊಂಡು ಹೋಗುವಾಗ